ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಆರಂಭದಲ್ಲೇ ಹೇಳಿದೆ, ಈಗಾಗಲೇ ಅಯ್ಯಪ್ಪನ ಆರಾಧನೆ ಶುರುವಾಗಿದೆ, ಭಜನೆಗಳು ಗೊತ್ತಾಗ್ತಾ ಇದೆ. ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂಥ ಘೋಷಣೆಗಳು ಎಲ್ಲೆಡೆ ಮೊಳಗ್ತಾ ಇವೆ. ದೇವಸ್ಥಾನದ ಬಾಗಿಲು ಕೂಡ ತೆರೆದಾಯಿತು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿ ಶರಣಮಯ್ಯಪ್ಪನ ದರ್ಶನವನ್ನು ಪಡೆಯಲಿಕ್ಕೆ. ಇಡೀ ಈ ವಾರ ಪೂರ್ತಿ ಅಯ್ಯಪ್ಪನ ಭಕ್ತಿ ಹೇಗೆ, ಆತನ ಆರಾಧನೆ ಹೇಗೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕಾರ್ಯಕ್ರಮ, ಅದು ಸ್ವಾಮಿಯೇ ಶರಣಮಯ್ಯಪ್ಪ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಂತೋಷ್ ಜಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಸಂತೋಷ್ ಜಿ ಅಯ್ಯಪ್ಪನ ದೇವಸ್ಥಾನವನ್ನು ಕೂಡ ಸ್ಥಾಪನೆ ಮಾಡಿರುವಂಥವ್ರು, ಅಷ್ಟೇ ಅಲ್ಲ ಅವರ ಭಕ್ತರು ಕೂಡ ಹೌದು. ಪ್ರತಿ ಬಾರಿ ಅವರು ಕೂಡ ಹೋಗ್ತಾರೆ. ಸಂತೋಷ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ಚಂದ್ರಶೇಖರ್ ಅವರು, ಎಡಕಲ್ಲು ಗುಡ್ಡದ ಮೇಲೆ ಖ್ಯಾತಿಯ ಚಂದ್ರಶೇಖರ್ ಕೂಡ ಭಕ್ತರು, ಅಯ್ಯಪ್ಪ ಸ್ವಾಮಿಯ ಭಕ್ತರು. ಅವರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಹೋಗಿ ಬಂದಿದ್ದಾರೆ. ರಾಜ್ಕುಮಾರ್ ಜೊತೆಗೂ ಕೂಡ ನಮಸ್ಕಾರ. ಸೊ ಇಬ್ಬರು ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಚಂದ್ರಶೇಖರ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಇಬ್ಬರ ಜೊತೆಗೆ ಸಾಕಷ್ಟು ಮಾತಾಡೋದಿದೆ. ಅದಕ್ಕಿಂತ ಮೊದಲು ನಾನು ಆರಂಭದಲ್ಲಿ ಹೇಳಿದೆ, ಈಗಾಗಲೇ ದೇವಸ್ಥಾನದ ಬಾಗಿಲು ತೆರೆದಾಗಿದೆ ಅಂತ. ಈ ಭಕ್ತರು ಕೂಡ ಈಗಾಗಲೇ ಹೋಗ್ಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಅಂತಂದರೆ ಕೇರಳ ಸರ್ಕಾರ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಅದೆಲ್ಲ ಹೇಗಿದೆ ಬನ್ನಿ ಒಂದು ವರದಿ ನೋಡೋಣ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಕೇರಳದ ಪದನಮಿಟ್ಟ ಜಿಲ್ಲೆಯ ಶಬರಿಗಿರಿಯಲ್ಲಿ ಇನ್ನು 2 ತಿಂಗಳುಗಳ ಕಾಲ ಹರಿಹರ ತನಯ ಅಯ್ಯಪ್ಪನ ನಾಮಸ್ಮರಣೆ ಮಾರ್ದನಿಸಲಿದೆ. ಅಯ್ಯಪ್ಪನ ಭಕ್ತರ ಮಾಲಾಧಾರಿಗಳ ಮಂತ್ರಘೋಷ, ಭಜನೆ ಮುಗಿಲು ಮುಟ್ಟಿದೆ. ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ವರ್ಷಕ್ಕೊಮ್ಮೆ ನಡೆಯುವ ಶಬರಿಮಲೆ ಯಾತ್ರೆ ಶುರುವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪನ ಭಕ್ತರ ಮಾಲಾಧಾರಿಗಳ ಮಂತ್ರಘೋಷ, ಭಜನೆ ಹೆಚ್ಚಿದೆ. 18 ಮೆಟ್ಟಲುಗಳ ಮೇಲೆ ನೆಲೆಸಿರೋ ಅಯ್ಯಪ್ಪನ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯ. ಶಬರಿಮಲೆ ಯಾತ್ರೆ ಆರಂಭವಾಗಿ 4 ದಿನಗಳಾಗಿವೆ. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಶಬರಿಗಿರಿಗೆ ಬಂದು ಅಯ್ಯಪ್ಪನ ದರ್ಶನ ಪಡೆಯುತ್ತಿದ್ದಾರೆ. ಮಕರ ಜ್ಯೋತಿಯ ದರ್ಶನಕ್ಕಂತೂ ಈ ಬಾರಿ ಲಕ್ಷಾಂತರ ಭಕ್ತರು ಬರುವ ನಿರೀಕ್ಷೆ ಇದೆ. ಬ್ಯೂರೋ ವರದಿ, ಸುವರ್ಣ ಸುದ್ದಿವಾಹಿನಿ. ಬನ್ನಿ, ಇದ್ರ ಬಗ್ಗೆ ಸಂತೋಷ್ ಜಿ ಏನು ಹೇಳ್ತಾರೆ ಕೇಳೋಣ. ಸಂತೋಷ್ ಜಿ, ತಮಗಂತೂ ಬಹಳ ಇಷ್ಟದ ದೇವರು ಅಂತ ನಾನು ಅನ್ಕೋತೀನಿ. ಯಾಕಂದರೆ ತಮ್ಮ ತಂದೆಯವರ ಕಾಲದಲ್ಲೇ ದೇವಸ್ಥಾನ ಸ್ಥಾಪನೆ ಆಗಿರುವಂಥದ್ದು, ಅದನ್ನು ತಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದನ್ನೊಂದು ಪೀಠ ಮಾಡ್ಲಿಕ್ಕೆ ಬೇರೆ ಹೊರಟಿದ್ದೀರಿ ತಾವು. ಏನಂತೀರ ಅಯ್ಯಪ್ಪನ ಬಗ್ಗೆ? ಬಹಳ ಒಳ್ಳೆಯ ಹೆಸರನ್ನ ಇಟ್ಟಿದ್ದೀರಿ, ಸ್ವಾಮಿ ಶರಣಂ ಅಂತ. ಆ ಪೂಜೆಯ ಆರಾಧನೆಯ ಒಂದು ವೈಶಿಷ್ಟ್ಯತೆಯೇ ಆ ಸ್ವಾಮಿ ಶರಣಂ ಅನ್ನುವಂಥದ್ರೊಳಗೆ ತೋರಿಸ್ಕೊಡ್ತೀವಿ. ಇಡೀ ದೇಶಕ್ಕೆ, ಅದು ಭಾರತ ದೇಶಕ್ಕೆ ಒಂದು ಇವತ್ತಿನ ಪರಿಸ್ಥಿತಿಗೆ ಒಂದು ಹೊಂದಿಕೊಳ್ಳುವಂತಹ ಒಂದು ಪೂಜೆ ಅಂತಂದರೆ ಇದು. ಯಾಕೆಂತಂದರೆ ಜಾತ್ಯತೀತವಾಗಿರ್ತಕ್ಕಂಥ ರಾಷ್ಟ್ರ ಈ ಭಾರತ. ಅಯ್ಯಪ್ಪನ ಆರಾಧನೆಗೆ ಮಾತ್ರ ಇಂಥ ಜಾತಿಯವರೇ ಹೋಗಬೇಕು, ಇಂಥ ಜಾತಿಯವರೇ ಆರಾಧನೆ ಮಾಡಬೇಕು ಅಂತಿಲ್ಲ. ಎಲ್ಲ ಜಾತಿಯವರು ಸಹ ಅಯ್ಯಪ್ಪನ ಭಕ್ತರು, ಅಯ್ಯಪ್ಪನ ಮಕ್ಕಳೇ. ಎಲ್ಲರಲ್ಲೂ ಸಹ ಸ್ವಾಮಿ ಅನ್ನುವಂಥದ್ದು ಒಂದೇ ರೂಪದಲ್ಲಿ ಕಾಣಬೇಕು ಅನ್ನುವಂಥದ್ದನ್ನು ತಂದರು. ಅದರೊಳಗೆ ಯಾರು ಮಾಲೆಯನ್ನು ಧರಿಸ್ತಾರೋ ಅವತ್ತಿನಿಂದ ಎಲ್ಲರೂ ಅಯ್ಯಪ್ಪನ ಕುಟುಂಬದವರೇ ಅಂತ.
ಅವನು ದೊಡ್ಡ ಶ್ರೀಮಂತನೇ ಆಗಿರಲಿ, ಬಡವನೇ ಆಗಿರಲಿ, ಅವನು ಕೂಲಿ ಕಾರ್ಮಿಕನೇ ಆಗಿರಲಿ, ದೊಡ್ಡ ಇಂಡಸ್ಟ್ರಿಯಲಿಸ್ಟೇ ಆಗಿರಲಿ, ಅವನು ಸ್ವಾಮಿ ಹೆಸರಿನಲ್ಲೇ ಇರ್ತಕ್ಕಂಥವನು. ಒಂದೇ ಏಕರೂಪದಲ್ಲಿ ಕಾಣ್ತಕ್ಕಂಥದ್ದು, ಏಕರೂಪದ ಭಕ್ತಿ, ಏಕರೂಪದ ವ್ರತನಿಷ್ಠೆ, ಏಕರೂಪದ ಯಾತ್ರೆ ಇದು ಕಾಣ್ತಕ್ಕಂಥದ್ದು. ಬಹುಶಃ ಅದರೊಳಗೂ ಸಹ ಅಯ್ಯಪ್ಪ ಸ್ಥಾನಗಳಿದೆ, ಕ್ಷೇತ್ರಗಳಿದೆ. ಆದರೆ ಅಯ್ಯಪ್ಪನ ಒಂದು ಪೂಜಾ ವಿಧಿವಿಧಾನಗಳಲ್ಲಿ ಇದು ವಿಶೇಷವಾಗಿ ಕಾಣ್ತಕ್ಕಂಥ ಎಲ್ಲ ಕಡೆ ಹೋದ್ರೂ ಕೂಡ ಒಂದೇ ಸಾಮ್ಯತೆ ಇದೆ, ಒಂದೇ ಸಾಮ್ಯತೆ ಇರ್ತಕ್ಕಂಥ. ಅದ್ರೊಳಗೂ ಸಹ ಅಯ್ಯಪ್ಪನ ಒಂದು ಪೂಜೆನಲ್ಲಿ ವಿಶೇಷತೆ ಏನಂತಂದ್ರೆ, ಈ ವೃಶ್ಚಿಕ ಸಂಕ್ರಾಂತಿಯಿಂದ ಮಾಲೆ ಧಾರಣೆ ಪ್ರಾರಂಭ ಮಾಡಬೇಕು ಅಂತ ಇರುವಂಥದ್ದು. ಯಾವಾಗ ಸೂರ್ಯ ನಭೋಮಂಡಲದಲ್ಲಿರ್ತಕ್ಕಂಥ ಸೂರ್ಯ ಈ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೋ ಅದಕ್ಕೆ ವೃಶ್ಚಿಕ ಸಂಕ್ರಮಣ ಅಂತ ಕರಿತಕ್ಕಂಥ. ಅಲ್ಲಿಂದ ಈ ವ್ರತಾಚರಣೆ ಪ್ರಾರಂಭವಾಯಿತು. ಯಾರ್ಯಾರು ಮಾಲೆ ಹಾಕಬೇಕು, ಶಬರಿಮಲೆ ಯಾತ್ರೆ ಮಾಡಬೇಕು ಅಂತ ಇರ್ತಾರೋ ಅವರು ಮಾಲೆ ಧಾರಣೆಯನ್ನು ಮಾಡಿಕೊಂಡು ಈ ಕೊರೆಯುವಂಥ ಚಳಿಯಲ್ಲಿ ತಣ್ಣೀರು ಸ್ನಾನವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯನ್ನು ಕರಿತಕ್ಕಂಥದ್ದು ಇದೆಯಲ್ಲ, ಇಡೀ ರೋಮಾಂಚನವಾಗ್ತಕ್ಕಂಥ ಒಂದು ಸನ್ನಿವೇಶ. ಅವನು ಹಿಂದಿನ ದಿವಸ ಏನೂ ಆಗಿರ್ತಾನೆ, ಅವನು ಎಷ್ಟೇ ಕಠಿಣ ಹೃದಯ ಆಗಿರ್ಬೋದು, ಅವನು ಕೆಟ್ಟ ಕೆಲಸದವನೇ ಮಾಡ್ಕೊಂಡಿರ್ಬೋದು, ಅಥವಾ ಅವನಿಗೆ ಒಂದು ಅಯ್ಯಪ್ಪ ಅಂತಲ್ಲ ಯಾವುದೇ ಗಣಪತಿ ಅಂತಲೂ ಬಾಯಿನಲ್ಲಿ ಬಾರದೇ ಇರುವಂಥ ಒಂದು ನಾಲಿಗೆ ಇದ್ರೂ ಇರ್ಬೋದು. ಮಾರನೇ ದಿವಸ ಮಾಲೆ ಹಾಕಿದ ನಂತರ ಅವನಲ್ಲಿ ಯಾವಾಗ ಒಂದು ಕಪ್ಪು ವಸ್ತ್ರ ಬೀಳುತ್ತೋ, ಅದರ ಮೇಲೆ ತಣ್ಣೀರು ಸ್ನಾನ ಆಗುತ್ತೋ, ಅಲ್ಲಿ ಯಾವಾಗ ಅವನ ಬದಲಾವಣೆ ಆಗ್ತಾನೋ ಅಯ್ಯಪ್ಪನ ರೂಪವನ್ನೇ ಅವನ ಕಣ್ಣಲ್ಲಿ ಕಾಣ್ತಾ ಇರ್ತೀವಿ. ಗಂಧವನ್ನು ಯಾವಾಗ ಧರಿಸಿ ಅದರ ಮೇಲೆ ಕುಂಕುಮ ಬಿಂದು ಯಾವಾಗ ಬಿತ್ತೋ ಅವನಿಗೆ ಒಂದು ಮುದ್ರೆ ಬಿದ್ದ ಹಾಗೆ. ಅಂದ್ರೆ ದೈಹಿಕ ಮಾನಸಿಕ ದಾರಿದ್ರ್ಯವನ್ನು ಓಡಿಸ್ಲಿಕ್ಕೆ ಒಂದು ಸುಲಭ ಮಾರ್ಗ ಮತ್ತು ಇಷ್ಟು ಕಠಿಣವಾಗಿ ಬದಲಾಯಿಸ್ತಕ್ಕಂಥದಕ್ಕೆ ಬೇರೆ ಇನ್ಯಾವುದ್ರೊಳಗೂ ಸಾಧ್ಯತೆನೇ ಇಲ್ಲ. ದಿಢೀರ್ನೆ ಆಗುವಂತದ್ದಲ್ಲ. ಹೌದು, ಹಿಂದಿನ ದಿವಸ ಹಂಗಿರ್ತಾನೆ, ಇವತ್ತು ಬೆಳಗ್ಗೆ 4:15 ತಣ್ಣೀರು ಹಾಕೊಳ್ಳೇಬೇಕು. ಹಾಕೊಂಡ ನಂತರ ಹಿಂದಿನ ದಿನದ ಅವನು ಮರೆಯೋ ಹಾಗಿಲ್ಲ, ನೆನಪಿಸ್ಕೊಳ್ಳೋ ಹಾಗಿಲ್ಲ, ಮರ್ತು ಬಿಟ್ಟಿರ್ತಾನೆ. ಮರ್ತು ಬಿಟ್ಟರೆ ಹೇಗೆ, ಲೌಕಿಕ ಜಗತ್ತಿನಲ್ಲಿ ತಾನಿದ್ರೂ ಸಹ ಅಲೌಕಿಕತೆಯಲ್ಲಿ ಬದುಕ್ತಕ್ಕಂಥ ಏಕೈಕ ಒಂದು ವ್ರತ ನಿರ್ವಮ ಅಂತಂದ್ರೆ ಇದರೊಳಗೆ ಮಾತ್ರ. ಸೊ ತುಂಬ ವಂಡರ್ಫುಲ್ ಆಗಿ ಹೇಳಿದ್ರಿ. ಕೇವಲ ಇಷ್ಟು ಮಾತ್ರ ಅಲ್ಲ ಸಂತೋಷ್ ಗುರುಜಿ, ನಾವು ಇನ್ನೂ ಕೂಡ ಸಾಕಷ್ಟು ಮಾತಾಡೋದಿದೆ. ಈ ವಾರ ಪೂರ್ತಿ ನಾವು ಅಯ್ಯಪ್ಪನ ವ್ರತ, ಆ ವ್ರತ ನಿಷ್ಠೆ ಅಂದ್ರೆ ಏನು ಅನ್ನುವಂಥದ್ದು. ಯಾಕಂದ್ರೆ ಈಗ ಅದನ್ನೂ ಕೂಡ ಕುಲುಗೆಡಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಯಾರ್ಯಾರೋ ಹಾಕೊಳ್ಳುವಂಥದ್ದು, ಅದನ್ನು ಫಾಲೋ ಮಾಡ್ದನಿರುವಂಥದ್ದು, ಜೊತೆಗೆ ಏನಾದ್ರು ಹೋಗಿ ಬಂದ ತಕ್ಷಣನೇ ಮತ್ತಿನ್ನೆಲ್ಲ ತಮ್ಮ ಕೆಲಸಗಳನ್ನ ಶುರು ಮಾಡುವಂಥದ್ದು. ಬಹುಶಃ ನನಗನ್ಸುತ್ತೆ ಇದೊಂದು ಒಳ್ಳೆ ಧರ್ಮ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಯಾಕಂದ್ರೆ ಅಯ್ಯಪ್ಪನ ಬಗ್ಗೆ ಬೋಧನೆ ಮಾಡ್ಲಿಕ್ಕೆ ಎಲ್ಲೋ ಇನ್ಸ್ಟಿಟ್ಯೂಷನ್ ಸಿಕ್ಕೋದಿಲ್ಲ. ಇದೇ ರೀತಿಯಾಗಿ ನೀವು ಅಯ್ಯಪ್ಪ ಅಂತಂದ್ರೇನು, ವ್ರತಾಚರಣೆ ಯಾಕೆ ಬೇಕು, ಯಾಕೆ ಅಷ್ಟು ದೂರ ಹೋಗಬೇಕು, ಯಾಕೆ ಇಷ್ಟೆಲ್ಲ ವ್ರತ ನಿಯಮಗಳಿದೆ ಅನ್ನೋದ್ರ ಬಗ್ಗೆ ನೀವು ಸಮಗ್ರ ಮಾಹಿತಿ ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮ ಆಯೋಜಿಸಿರೋದು ನಿಜವಾಗ್ಲೂ ಇದು ಒಂದು ವ್ರತಾಚರಣೆ ಅಂತ. ಯಾಕೆ ನಾನು ಮಾತಾಡ್ತೀನಿ ಅಂದ್ರೆ, ಬಹಳಷ್ಟು ದಿನಗಳಿಂದ ನನಗೆ ಒಂದು ಮನಸ್ಸಲ್ಲಿ ಒಂದು ಕೊರಿತಾ ಇತ್ತು. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಗಟ್ಟಲೆ ಜನ ಹೋಗ್ತಾರೆ. ಎಷ್ಟು ಲಕ್ಷಗಟ್ಟಲೆ ಜನ ಹೋಗ್ತಾರೆ ಅಂತಂದ್ರೆ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಕಡೆ ಕಲೆ ಹಾಕಿ, ಎಲ್ಲರೂ ಒಂದು ಕಡೆ ಕಲೆ ಹಾಕೋದಲ್ಲ, ಯಾರ್ಯಾರು ಈ ಗುರುಗಳು ಅಂತ ನಾವೇನು ಭಾವಿಸಿರ್ತೀವಿ, ಅಥವಾ ಅವರಿಂದ ಏನು ಮಾಲಾಧಾರಣೆ ಏನಾಗುತ್ತೆ, ಅಥವಾ ಅವ್ರಿಗೆ ಒಂದು ಯಾವ್ದಾದ್ರು ಒಂದು ತಂಡಗಳನ್ನ ಮಾಡಿ ಅವ್ರಿಗೊಂದಿಷ್ಟು ಸ್ಪೆಷಲ್ ಆಗಿ ಹೇಳುವಂಥ ಕೆಲಸಗಳಾಗಬೇಕು. ಕೇವಲ ಇದೇನಾದ್ರು 4-6 ದಿನಗಳಿಗೆ ಮಾತ್ರ ನಿಲ್ಲುವಂಥದ್ದಲ್ಲ. ನಿಮ್ಮ ಎನರ್ಜಿ ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಸುಮ್ಮನೆ ಆ ಕ್ಷಣಕ್ಕೆ ಮಾತ್ರ ಹೋಗಿ ನೀವು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಬಂದ್ರೆ ಏನು ಉಪಯೋಗ ಆಗಲ್ಲ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆಗೆ ಇಡೀ ಸಮಾಜದ ಸ್ವಚ್ಛತಾ ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡಿಬಿಡೋದು ಅಯ್ಯಪ್ಪನ ಹೆಸರು ನನ್ನ ಒಂದು ಬಹುಶಃ ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಓಕೆ, ಬನ್ನಿ ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ಮತ್ತೊಂದ್ಸರಿ ಕಾರ್ಯಕ್ರಮ ಶರಣು ಅಯ್ಯಪ್ಪ. ಬಹಳ ಖುಷಿಯಾಗಿದೆ ಏನು ಅಂತಂದ್ರೆ, ತಾವು ಕೂಡ ಅಯ್ಯಪ್ಪನ ಭಕ್ತರು, ಬಹಳಷ್ಟು ಸಂದರ್ಭಗಳಲ್ಲಿ ಹೋಗಿ ಇರ್ತಾವು ಅಂತ. ನನಗೆ ಸುಮಾರು 1977 ಅನ್ಸುತ್ತೆ, 77, 78, 79, 80 4 ವರ್ಷ ಕಂಟಿನ್ಯೂಸ್ ಆಗಿ ಹೋದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಲ್ಲಿ ಶಿವರಾಮಣ್ಣ ಅವರು ನಮಗಿದನ್ನು ಮೊದಲು ಕಂಡುಕೊಟ್ಟಂತಹ ಒಂದು ವ್ಯಕ್ತಿ ಅಂತ ನಾನು ಹೇಳಿ ಬಯಸ್ತೀನಿ. ನಮಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಶೂಟಿಂಗು ಇದರಲ್ಲೆಲ್ಲ ನಾನಾ ಥರದ ನಿದ್ದೆ, ನಾನಾ ಥರದ ಎಲ್ಲೋ ಮಲ್ಕೊಳ್ಳೋದು, ಯಾವಾಗ ಊಟ ಮಾಡೋದು, ಏನೋ ಥರದ ಒಂದು ಎಲ್ಲ ಥರದ ಭಾವನೆಗಳಲ್ಲಿ ಮುಳುಗೋಗಿರ್ತೀವಿ. ಆಗ ಈ ಅಯ್ಯಪ್ಪನ ಮಾಲೆ ಹಾಕ್ಕೊಂಡಿದ್ದ ತಕ್ಷಣ ಸಂತೋಷ್ ಜಿ ಅವರು ಹೇಳಿದಾಗೆ ಒಂದು ಡಿಸಿಪ್ಲಿನ್, ಆ ಒಂದು ಡಿಸಿಪ್ಲಿನ್ ಏನಂತೀವಿ ಅದನ್ನು ನಾವು ಕಲ್ತ್ಕೊಳ್ಳೋಕ್ಕೆ ತುಂಬ ಸಾಧ್ಯತೆ ಆಗುತ್ತೆ. ಸೊ ಅದೇ ಬಹಳ ಮುಖ್ಯ. ಆ್ಯಂಡ್ ಪ್ಲಸ್ ಬಿಲೀಫ್. ಆಮೇಲೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಬರೋದೇ ಅದೊಂದು ಮಿರಕಲ್ ಅಂತ ನಾನು ಭಾವಿಸ್ತೀನಿ. ಇಟ್ಸ್ ರಿಯಲಿ ಎ ಮಿರಕಲ್. ಯಾಕೆಂದ್ರೆ ಅಲ್ಲಿ ಹತ್ತೋದಿದೆಯಲ್ಲ, ಆ ಫಸ್ಟ್ 6.5 ಕಿಲೋಮೀಟರ್ಸ್ ಆರ್ 7 ಕಿಲೋಮೀಟರ್ಸ್ ಅನ್ಸುತ್ತೆ, ಆ ಒಂದು ಹತ್ತೋ ಒಂದು ಭಾವನೆ, ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಪ್ರತಿಯೊಬ್ಬರು ಅನುಭವಿಸಲೇಬೇಕು ಅನ್ಸುತ್ತೆ. ಯಾಕೆಂದ್ರೆ ಎಲ್ಲೂ ಅದನ್ನು ಕಾರಲ್ಲಿ ಹತ್ತಕ್ಕಾಗಲ್ಲ, ಅಥವಾ ಪ್ಲೇನ್ ತೊಗೊಂಡೋಗಿ ನಮ್ಮನ್ನು ಇಳಿಸೋಕ್ಕಾಗಲ್ಲ. ಆ ಪಂಪಲ್ಲಿ ನಾವು ಇಳಿದ ಮೇಲೆ ಅಲ್ಲಿಂದ ನಾವು ಹತ್ತಲೇಬೇಕು. ಸೊ ಅದಕ್ಕೆ ಬೇಕಾದಂತಹ ಒಂದು ಇದು, ಅದನ್ನು ಜನ ನಾನಾ ಥರದ ಕಲ್ಪನೆಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ನನ್ನ ಪ್ರಕಾರ ಅದು ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಡಿಸಿಪ್ಲಿನ್. ಯು ಹ್ಯಾವ್ ಟು ಫಾಲೋ ದಿ ಡಿಸಿಪ್ಲಿನ್. ನಿಮ್ಮ ದೇಹದ ಕ್ಲೆನ್ಲಿನೆಸ್ಗೆ ಏನು ಸಾಧ್ಯತೆ ಆಗುತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೆ ಅಯ್ಯಪ್ಪ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ನಾನು ಮಧ್ಯೆ ಹೇಳಿದಂಗೆ ಒಂದು ದೈಹಿಕ ಮಾನಸಿಕ ಸ್ವಚ್ಛತಾ ಪ್ರಕ್ರಿಯೆ
ಹೌದು ಸರ್, ಎಲ್ಲ ನೀವು ಹೇಳ್ದಂಗೆ ಈ ಒಂದು ಇದರಿಂದ ನಮ್ಮ ಸೊಸೈಟಿನ, ನಮ್ಮ ಸಮಾಜನ ಎಲ್ಲೋ ಒಂದು ಕಡೆ ಕ್ಲೆನ್ಲಿನೆಸ್ನ ಮಾಡೋಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅದು. ಒಂದಷ್ಟು ಧಾರ್ಮಿಕ ಸಮಾಜ, ಒಂದಷ್ಟು ಈ ಒಂದು ಸಂಸ್ಕಾರಯುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ನಾವು ಅಯ್ಯಪ್ಪನ ಹೆಸರು ಅಂತ. ಅದು ನಾನು ಒಪ್ತೀನಿ, ಅದು ನೀವು ಹೇಳಿದ್ದು ತುಂಬ ನಿಜವಾದ ಇದು. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲೋ ಒಂದು ಕಡೆ ನಾವು ಎಲ್ಲೋ ಒಂದು ಕಡೆ ಕ್ಲೆನ್ಲಿನೆಸ್ ಅದನ್ನು ಭಾಳ ಕೊಡೋದೇ ಇಲ್ಲ. ನಮಗೆ ಕಸಾನ ಈ ಕಡೆ ಹಾಕಿಬಿಟ್ರೆ ಅದು ನಮ್ದಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಅದರಿಂದ ನಮಗೆ ಇದರಲ್ಲಿ ಎಲ್ಲ ಥರದಲ್ಲೂ ಅವ್ರು ಹೇಳ್ದಂಗೆ ಆ ಡಿಸಿಪ್ಲಿನ್ನು, ಆ ಒಂದು ಮಾಲೆ ಹಾಕ್ಕೊಂಡ್ಮೇಲೆ ಆ ಒಂದು ಏನು ಒಂದು ಶ್ರದ್ಧೆ, ಒಂದು ಭಕ್ತಿ ನಮಗೆ ಬರುತ್ತೆ, ಆವಾಗ ಇದೆಲ್ಲ ಸಾಧ್ಯತೆಗಳು ಬರೋಕ್ಕೆ ಸಾಧ್ಯ. ಆಮೇಲೆ ನೀವು ಹೇಳ್ದಂಗೆ ಯಾವಾಗಲೂ ಇದೊಂದೇ ಈ ಟೈಮ್ ಮಾಲೆ ಹಾಕ್ಕೊಂಡಾಗ ಮಾತ್ರ ಬರಬಾರ್ದು, ಯಾವಾಗಲೂ ನಿರಂತರವಾಗಿ ಜಾಗೃತವಾಗಿರಬೇಕು ಅನ್ನೋದು. ಎಸ್ ಸರ್, ಭಾಳ ಅದ್ಭುತವಾಗಿ ಹೇಳಿದ್ರಿ ಚಂದ್ರಶೇಖರ್ ಜಿ. ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.